ರಾವಣನನ್ನು ಸಂಹರಿಸಲು ದೇವತೆಗಳಿಂದ ನಿಯೋಜಿಸಲ್ಪಟ್ಟಂತಹ ಶ್ರೀಹರಿಯು ಮುಂದಿನ ತನ್ನ ಕರ್ತವ್ಯ ಏನು ಎಂಬುದನ್ನು ತಿಳಿದಿದ್ದರೂ ದೇವತೆಗಳನ್ನು ಉದ್ದೇಶಿಸಿ ಮಧುರವಾದಂತಹ ಮಾತುಗಳನ್ನು ಆಡಲಿಕ್ಕೆ ಮುಂದಾಗ್ತಾನೆ. ರಾಕ್ಷಸಾಧಿಪತಿಯಾದ ರಾವಣನನ್ನು ಸಂಹರಿಸಲು ಯಾವ ಉಪಾಯವಿದೆ? ಋಷಿಕಂಟಕನಾದ ಅವನನ್ನು ಯಾವ ಉಪಾಯದಿಂದ ಸಂಹರಿಸಲಿ? ಮನುಷ್ಯನಾಗಿ ಅವತರಿಸಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸು ಎಂದು ದೇವತೆಗಳು ವಿಷ್ಣುವಿಗೆ ಪ್ರತ್ಯುತ್ತರವನ್ನು ನೀಡುತ್ತಾರೆ. ಮನುಷ್ಯನಾಗಿಯೇ ಅವತರಿಸಿ ರಾವಣನ ವಧೆ ಮಾಡಬೇಕು ಎಂಬುದಕ್ಕೆ ಕಾರಣವನ್ನು ಪುನಃ ವಿವರಿಸುತ್ತಾ ದೇವತೆಗಳು ನಾರಾಯಣನಿಗೆ ಹೇಳ್ತಾ ಇದ್ದಾರೆ. ದೇವದೇವನೇ, ರಾವಣನು ಬಹಳ ಕಾಲದವರೆಗೂ ಬ್ರಹ್ಮನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡುತ್ತಿದ್ದನು. ಲೋಕ ಸೃಷ್ಟಿಗೆ ಕಾರಣನಾದ ಲೋಕಪೂಜ್ಯನಾದ ಬ್ರಹ್ಮನು ಅವನ ತಪಸ್ಸಿನಿಂದ ಸುಪ್ರೀತನಾಗಿ ಅವನು ಕೇಳಿದ ವರಗಳೆಲ್ಲವನ್ನೂ ಕೊಟ್ಟನು. ಆ ವರದ ಪರಿಣಾಮವಾಗಿ ಮನುಷ್ಯರನ್ನುಳಿದು ಉಳಿದ ಸಮಸ್ತ ಭೂತಗಳಿಂದಲೂ ಅವನಿಗೆ ಮೃತ್ಯು ಇಲ್ಲವಾಯಿತು. ವರವನ್ನು ಕೇಳುವ ಸಮಯದಲ್ಲಿ ಅಲ್ಪರಾದ ಮಾನವರು ತನ್ನನ್ನು ಕೊಲ್ಲಲಾರರು ಎಂಬ ಭಾವನೆಯಿಂದ ರಾವಣನು ತಿರಸ್ಕಾರದಿಂದ ಅವರ ಹೆಸರನ್ನು ಸೂಚಿಸಲಿಲ್ಲ. ಈ ರೀತಿಯಾಗಿ ಬ್ರಹ್ಮನಿಂದ ವರವನ್ನು ಪಡೆದ ರಾವಣನು ಅತಿ ಗರ್ವಿತನಾಗಿ 3 ಲೋಕಗಳನ್ನು ಪೀಡಿಸುತ್ತಿದ್ದಾನೆ. ಸ್ತ್ರೀಯರನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ಈ ಕಾರಣದಿಂದಾಗಿ ರಾವಣನ ವಧೆಯು ಮನುಷ್ಯರಿಂದಲೇ ಎಂದು ಸಿದ್ಧವಾಗಿದೆ. ಆದುದರಿಂದ ನೀನು ಮನುಷ್ಯನಾಗಿ ಅವತರಿಸಿ ರಾವಣನ ವಧೆಯನ್ನು ಮಾಡು. ದೇವತೆಗಳ ಆ ಮಾತುಗಳನ್ನು ಕೇಳಿ ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ಅವತರಿಸಲು ನಿಶ್ಚಯಿಸಿ ದಶರಥ ರಾಜನನ್ನು ತನ್ನ ತಂದೆಯನ್ನಾಗಿ ಮಾಡಿಕೊಳ್ಳಲು ಬಯಸಿದ. ಹಿಂದೆಯೇ ತಿಳಿಸಿದಂತೆ ಅಪುತ್ರವಂತನಾದ ಮಹಾಕಾಂತಿಯುಕ್ತನಾದ ದಶರಥ ರಾಜನು ಪುತ್ರ ಪ್ರಾಪ್ತಿಗಾಗಿ ಅದೇ ಕಾಲದಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುತ್ತಿದ್ದನು. ಮಹಾವಿಷ್ಣುವು ಮನುಷ್ಯ ಲೋಕದಲ್ಲಿ ಅವತರಿಸಿ ದೇವತೆಗಳ ಕಾರ್ಯವನ್ನು ಸಾಧನೆ ಮಾಡುವೆನೆಂದು ಬ್ರಹ್ಮನಿಗೆ ಆಶ್ವಾಸನೆಯನ್ನಿತ್ತು ದೇವತೆಗಳಿಂದಲೂ ಋಷಿ ಮಹರ್ಷಿಗಳಿಂದಲೂ ಪೂಜಿಸಲ್ಪಟ್ಟವನಾಗಿ ಅಂತರ್ಧಾನ ಹೊಂದಿದನು. ಇತ್ತಲಾಗಿ ಪುತ್ರ ಕಾಮೇಷ್ಟಿ ಯಾಗದಲ್ಲಿ ದೇವತೆಗಳೆಲ್ಲರೂ ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸಿದರು. ಪೂರ್ಣಾಹುತಿಯೂ ಆಯಿತು. ಆಗ ಆಹವನೀಯ ಯಜ್ಞಕುಂಡದ ಮಧ್ಯಭಾಗದಿಂದ ಅಮಿತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದ ಮಹಾಬಲದಿಂದಲೂ ವೀರ್ಯದಿಂದಲೂ ಸಂಪನ್ನನಾಗಿದ್ದ ಮಹಾಪುರುಷನೊಬ್ಬನು ಪ್ರಾದುರ್ಭವಿಸಿದನು. ಆ ಮಹಾಭೂತದ ಬಣ್ಣವು ಕೆಂಪಾಗಿತ್ತು. ಮುಖವೂ ಕೂಡ ಕೆಂಪಾಗಿತ್ತು. ಕಂಠ ನಿನಾದವು ನಗಾರಿಯ ಧ್ವನಿಯಂತೆ ಗಂಭೀರವಾಗಿತ್ತು. ಸಿಂಹದ ಮೈಮೇಲಿರುವ ಮೃದುವಾದ ಮತ್ತು ನೀಳವಾದ ಕೂದಲಿನಂತೆ ಆ ಪುರುಷ ವೇಷದ ಮುಖದಲ್ಲಿಯೂ ತಲೆಯಲ್ಲಿಯೂ ಕೇಶರಾಶಿ ಇತ್ತು. ಶರೀರದಲ್ಲಿ ಅನೇಕ ಶುಭ ಲಕ್ಷಣಗಳಿದ್ದವು. ಅದು ಅನೇಕ ದಿವ್ಯಾಭರಣಗಳನ್ನು ಧರಿಸಿತ್ತು. ಪರ್ವತದ ಶಿಖರದಂತೆ ಅದರ ಕಾಯವು ಉನ್ನತವಾಗಿತ್ತು. ಅದಕ್ಕೆ ಮದಿಸಿದ ವ್ಯಾಘ್ರದ ಪದನ್ಯಾಸವಿತ್ತು. ಸೂರ್ಯನಿಗೆ ಸಮಾನವಾದ ದಿವ್ಯ ಪ್ರಭಾ ಮಂಡಲದಿಂದ ಕೂಡಿರುವ ಪ್ರಜ್ವಲಿಸುತ್ತಿರುವ ಯಜ್ಞೇಶ್ವರನ ಜ್ವಾಲೆಗೆ ಸದೃಶವಾದ ತೀಕ್ಷ್ಣ ತೇಜಸ್ಸಿನಿಂದ ಕೂಡಿದ್ದ ಆ ಮಹಾಭೂತವು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಲ್ಪಟ್ಟಿದ್ದ ಬೆಳ್ಳಿಯ ಮುಚ್ಚಳದಿಂದ ಕೂಡಿದ್ದ ದಿವ್ಯ ಪಾಯಸದಿಂದ ಪರಿಪೂರ್ಣವಾಗಿದ್ದ ಮಾಯಾ ಕಲ್ಪಿತವಾದಂತೆ ಆಶ್ಚರ್ಯಕರವಾಗಿದ್ದ ಪಾತ್ರೆಯನ್ನು ಪ್ರಿಯ ಪತ್ನಿಯನ್ನು 2 ತೋಳುಗಳಿಂದಲೂ ಆಲಿಂಗನ ಮಾಡಿಕೊಳ್ಳುವ ರೀತಿಯಲ್ಲಿ ತೋಳುಗಳಿಂದ ಹಿಡಿದೆತ್ತಿಕೊಂಡು ಆವಿರ್ಭವಿಸಿ ಬಂತು. ದಿವ್ಯ ಪಾಯಸವನ್ನು ಹೊತ್ತು ಯಜ್ಞೇಶ್ವರನ ಮಧ್ಯಭಾಗದಲ್ಲಿ ಪ್ರಾದುರ್ಭೂತವಾದ ದಿವ್ಯ ಪುರುಷನು ಯಜಮಾನನಾದಂತಹ ದಶರಥನನ್ನು ದೃಷ್ಟಿಸಿ ನೋಡಿ ಹೇಳ್ತಾ ಇದ್ದಾನೆ, ಮಹಾರಾಜ, ಇಲ್ಲಿಗೆ ಆಗಮಿಸಿರುವ ನನ್ನನ್ನು ಪ್ರಜಾಪತಿಯಿಂದ ಕಳುಹಿಸಲ್ಪಟ್ಟ ಪುರುಷ ಎಂಬುದಾಗಿ ತಿಳಿ. ದಿವ್ಯ ಪುರುಷನು ಹೇಳಿದ ಆ ದಿವ್ಯ ವಾಣಿಯನ್ನು ಕೇಳಿ ದಶರಥ ರಾಜನು ಕೈ ಮುಗಿದುಕೊಂಡು ಹೇಳಿದ, ಪೂಜ್ಯನೇ, ನಿನಗೆ ಸ್ವಾಗತವು. ಮಹಾಮಹಿಮನಾದ ನಿನ್ನ ಸಲುವಾಗಿ ನಾನೇನು ಮಾಡಬೇಕು ಎಂಬುದನ್ನು ಕೂಡಲೇ ಆಜ್ಞಾಪಿಸು. ದಶರಥನ ಪ್ರಾರ್ಥನೆಗೆ ಉತ್ತರವಾಗಿ ಪ್ರಜಾಪತ್ಯನು ಹೇಳ್ತಾ ಇದ್ದಾನೆ, ಮಹಾರಾಜ,
ಅಶ್ವಮೇಧ, ಪುತ್ರಕಾಮೇಷ್ಟಿ ಮೊದಲಾದ ಯಜ್ಞಗಳಿಂದ ದೇವತೆಗಳನ್ನು ಆರಾಧಿಸಿರುವುದಕ್ಕೆ ಫಲರೂಪವಾಗಿ ಇಂದು ನಿನಗೆ ಈ ದಿವ್ಯ ಪಾಯಸವು ದೊರಕಿದೆ. ಇದು ದೇವನಿರ್ಮಿತವಾದುದು. ಪ್ರಜೋತ್ಪತ್ತಿಗೆ ಕಾರಣವಾದ ಪ್ರಶಸ್ತವಾದ ಮತ್ತು ಆರೋಗ್ಯಕರವಾದ ದಿವ್ಯ ಪಾಯಸ ಇದಾಗಿರುತ್ತದೆ. ಇದನ್ನು ಸ್ವೀಕರಿಸು. ಈ ದಿವ್ಯ ಪಾಯಸವನ್ನು ಭಕ್ಷಣ ಮಾಡಲು ಅರ್ಹರಾದ ಅನುರೂಪವಾದ ಕುಲದಲ್ಲಿ ಹುಟ್ಟಿರುವ ನಿನ್ನ ಪತ್ನಿಯರಿಗೆ ಪಾನ ಮಾಡಿರೆಂದು ಹೇಳಿ ಈ ಪಾಯಸವನ್ನು ಕೊಡು. ಯಾವ ಫಲಕ್ಕಾಗಿ ನೀನು ಈ ಯಜ್ಞವನ್ನು ಮಾಡಿರುವೆಯೋ ಆ ಪುತ್ರರೂಪ ಫಲಪ್ರಾಪ್ತಿಯು ಈ ಪಾಯಸದಿಂದ ನಿನಗುಂಟಾಗುತ್ತದೆ. ಈ ದಿವ್ಯ ಪಾಯಸವನ್ನು ಭುಂಜಿಸಿದ ಪತ್ನಿಯರಲ್ಲಿ ನೀನು ಪುತ್ರರನ್ನು ಪಡೆಯುತ್ತಿ. ದಶರಥನು ಪರಮ ಪ್ರೀತನಾಗಿ ಪ್ರಾಜಾಪತ್ಯ ಪುರುಷನು ಕೊಟ್ಟ ದೇವ ನಿರ್ಮಿತವಾದಂತಹ ಪಾಯಸದಿಂದ ಪರಿಪೂರ್ಣವಾದ ಚಿನ್ನದ ಪಾತ್ರೆಯನ್ನು ತಲೆಯಲ್ಲಿ ಧಾರಣೆ ಮಾಡಿದನು. ವಿಶೇಷವಾದ ಸಂತೋಷದಿಂದ ಕೂಡಿದ ನರಪತಿಯು ಅದ್ಭುತ ಸ್ವರೂಪನಾದ ಪ್ರಿಯದರ್ಶನನಾದ ಪ್ರಾಜಾಪತ್ಯನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಮಾಡಿದ. ದೇವ ನಿರ್ಮಿತವಾದ ಪಾಯಸವನ್ನು ಪಡೆದ ದಶರಥನ ಸಂತೋಷಕ್ಕೆ ಪಾರವಿಲ್ಲವಾಯಿತು. ಬಭೂವ ಪರಮ ಪ್ರೀತಃ ಪ್ರಾಪ್ಯವಿತ್ತಮಿವಾಧನಃ. ಕಡು ಬಡವನೊಬ್ಬನು ಆಕಸ್ಮಿಕವಾಗಿ ಅಪಾರ ಧನವು ಲಭಿಸಿದರೆ ಎಷ್ಟು ಸಂತೋಷ ಪಡುತ್ತಾನೋ ಅದೇ ರೀತಿಯಲ್ಲಿ ದಶರಥನು ಕೂಡ ಅಪಾರವಾದಂತಹ ಸಂತಸವನ್ನ ಹೊಂದಿದ. ಅದ್ಭುತವಾದ ರೂಪಕಾಂತಿಯಿಂದ ಕೂಡಿದ್ದ ತೇಜೋರೂಪವಾದ ಮಹಾಭೂತವು ಪುತ್ರಕಾಮೇಷ್ಟಿ ಯಾಗವನ್ನು ಪಾಯಸ ಪ್ರದಾನದ ಮೂಲಕ ಸಫಲವಾಗಿ ಸಮಾಪ್ತಿಗೊಳಿಸಿ ಅಗ್ನಿಕುಂಡದಲ್ಲಿಯೇ ಅಂತರ್ಧಾನವನ್ನು ಹೊಂದಿತು. ಶರತ್ಕಾಲದ ಪೂರ್ಣ ಚಂದ್ರನ ಕಾಂತಿಯಿಂದ ಆಕಾಶವು ಪ್ರಕಾಶಮಾನವಾಗಿರುವಂತೆ ಪಾಯಸ ಪ್ರಾಪ್ತಿಯಿಂದ ಪರಮ ಸಂತುಷ್ಟನಾದ ರಾಜನ ಹರ್ಷೋತ್ಫುಲ್ಲವಾದಂತಹ ಮುಖಚಂದ್ರನ ಕಳಂಕರಹಿತವಾದ ಕಾಂತಿಯಿಂದ ಅಂತಃಪುರವು ಬೆಳಗಿತು. ರಾಜನು ಅಂತಃಪುರವನ್ನು ಪ್ರವೇಶಿಸಿ ಹಿರಿಯ ಪತ್ನಿಯಾದ ಕೌಸಲ್ಯಗೆ ಹೇಳಿದ, ಭದ್ರೇ, ಪುತ್ರೋತ್ಪತ್ತಿಗೆ ಕಾರಣವಾದ ಈ ದಿವ್ಯ ಪಾಯಸವನ್ನು ಸ್ವೀಕರಿಸು. ಹೀಗೆ ಹೇಳಿ ದಶರಥ ರಾಜನು ದಿವ್ಯ ಪಾಯಸವನ್ನು ತನ್ನ 3 ಪತ್ನಿಯರಿಗೂ ವಿಭಾಗ ಮಾಡಿಕೊಟ್ಟನು. ಹಿರಿಯಳಾದ ಕೌಸಲ್ಯಾದೇವಿಗೆ ಪಾಯಸದ ಅರ್ಧ ಭಾಗವನ್ನು ಕೊಡುತ್ತಾನೆ. ಉಳಿದ ಅರ್ಧವನ್ನು ಪುನಃ 2 ಭಾಗ ಮಾಡಿ ಅದರಲ್ಲಿ 1 ಭಾಗವನ್ನು ಸುಮಿತ್ರಾದೇವಿಗೆ ನೀಡಿದ. ಉಳಿದ 1/4 ಭಾಗವನ್ನು ಪುನಃ 2 ಭಾಗ ಮಾಡಿ 1 ಭಾಗವನ್ನು ಕೈಕೇಯಿಗೆ ಕೊಟ್ಟ. ಅಮೃತೋಪಮವಾದ ಪಾಯಸದ 8ನೆಯ 1 ಭಾಗವು ಪುನಃ ರಾಜನಲ್ಲಿಯೇ ಉಳಿಯಿತು. ಕ್ಷಣಕಾಲ ಯೋಚಿಸಿ ಉಳಿದಿದ್ದ 8ನೆಯ 1 ಭಾಗ ಪಾಯಸವನ್ನು ಸುಮಿತ್ರಾದೇವಿಗೆ ಕೊಟ್ಟುಬಿಟ್ಟನು. ಈ ರೀತಿಯಾಗಿ ದಶರಥ ರಾಜನು ಪತ್ನಿಯರಿಗೆ ಪಾಯಸವನ್ನು ಪ್ರತ್ಯೇಕವಾಗಿ ಹಂಚಿದನು. ದಶರಥನ ಪತ್ನಿಯರಾದ ಉತ್ತಮ ಸ್ತ್ರೀಯರಾದ ಕೌಸಲ್ಯ, ಸುಮಿತ್ರ, ಕೈಕೇಯಿಯರು ರಾಜನು ಹಂಚಿಕೊಟ್ಟ ಪಾಯಸವನ್ನು ಸ್ವೀಕರಿಸಿ ಹರ್ಷಭರಿತರಾಗಿ ತಾವು ಸನ್ಮಾನಿತರಾದೆವೆಂದು ಭಾವಿಸಿದರು. ಪವಿತ್ರಾಸನದಲ್ಲಿ ಕುಳಿತು ದಶರಥ ರಾಜನಿಂದ ಹಂಚಲ್ಪಟ್ಟ ಪಾಯಸವನ್ನು ಪರಿಶುದ್ಧರಾಗಿ ಪ್ರತ್ಯೇಕವಾಗಿ ಪ್ರಾಶನ ಮಾಡಿದರು. ಬಳಿಕ ಯಜ್ಞೇಶ್ವರನಿಗೂ ಸೂರ್ಯನಿಗೂ ಸಮಾನವಾದ ತೇಜಸ್ಸನ್ನು ಹೊಂದಿದವರಾಗಿ ಸ್ವಲ್ಪ ಕಾಲದಲ್ಲಿಯೇ ಗರ್ಭಧಾರಣೆ ಮಾಡಿದರು. ಪಾಯಸ ಪ್ರಾಶನದಿಂದ ಪತ್ನಿಯರು ಗರ್ಭಿಣಿಯರಾದುದನ್ನು ತಿಳಿದು ದಶರಥ ರಾಜನು ಸ್ವಸ್ಥಚಿತ್ತನಾಗಿ ಸ್ವರ್ಗದಲ್ಲಿ ದೇವೇಂದ್ರನಿಂದಲೂ ಸಿದ್ಧರಿಂದಲೂ ಋಷಿಗಣದಿಂದಲೂ ಪೂಜಿಸಲ್ಪಡುವಂತಹ ಶ್ರೀಹರಿಯಂತೆ ಪರಮ ಸಂತುಷ್ಟನಾದನು. ಇಲ್ಲಿಗೆ ಬಾಲಕಾಂಡದ 16ನೆಯ ಸರ್ಗ ಸಂಪನ್ನಗೊಂಡಿದೆ. ಮುಂದಿನ ವಿಚಾರ ನಾಳೆ ನೋಡೋಣ. ಧನ್ಯವಾದ ಸರ್ವೇಭ್ಯ.